ನಮಸ್ಕಾರ ಎಲ್ರಿಗೆ, ನನ್ನ ಹೆಸರು ರೂಪೇಶ್. ನೀವು ನೋಡ್ತಿದ್ದೀರಾ ಗ್ರಾಫಿಕ್ ಡಿಸೈನ್ ಇನ್ ಕನ್ನಡ. ಇವತ್ತಿನ ಕ್ಲಾಸಲ್ಲಿ ನಾವು ಟೈಪೋಗ್ರಫಿ ಇದರದ್ದು ಬೇಸಿಕ್ಸ್ ಅನ್ನು ಅರ್ಥ ಮಾಡಿಕೊಳ್ಳೋಣ. ಸೊ ಫಸ್ಟ್ಲಿ ನಾವು ಫಾಂಟ್ಸನ್ನು ಕ್ಯಾಟಗರೈಸ್ ಮಾಡೋದಾದರೆ ನಮಗೆ ಎರಡು ಕ್ಯಾಟಗರಿ ಬರುತ್ತೆ. ಒಂದು ಸೆರಿಫ್ ಫಾಂಟ್ ಅಂತ, ಇನ್ನೊಂದು ಸ್ಯಾನ್ ಸೆರಿಫ್ ಫಾಂಟ್ ಅಂತ. ಈಗ ಸೆರಿಫ್ ಫಾಂಟ್ ಅಂದರೆ ಏನು? ನಿಮಗೆ ಸ್ಕ್ರೀನಲ್ಲಿ ಕಾಣ್ತಿದ್ದಲ್ಲ ನೋಡಿ, ಒಂಥರ ತುಂಬ ಟೇಲ್ಸ್ ಥರ ಇದ್ದಲ್ಲ, ಅದು ಸ್ಟಾರ್ಟ್ ಆಗೋಗಲ್ಲ ತುಂಬ ಲೈನ್ಸ್ ಇದೆ, ಟೇಲ್ ಥರ ಇದೆ, ಅಂದರೆ ಬಾಲ ಥರ ಇದೆ ಅಲ್ಲ. ಸೊ ಇದಕ್ಕೆ ನಾವು ಸೆರಿಫ್ ಫಾಂಟ್ ಅಂತ ಹೇಳ್ತೀವಿ. ಸೊ ಇದೊಂದು ತುಂಬ ಟ್ರೆಡಿಷ್ನಲ್ ಲುಕ್ ನಮಗೆ ಕೊಡುತ್ತೆ. ಅದೇ ರೀತಿ ಸ್ಯಾನ್ ಸೆರಿಫಲ್ಲಿ ನಿಮಗೆ ನೋಡ್ಬೋದು ಯಾವ ರೀತಿಯಲ್ಲಿ ಕರ್ವ್ ಇರಲ್ಲ, ಟೇಲ್ ಇರಲ್ಲ, ತುಂಬ ಕ್ಲಿಯರ್ ಕಟ್ ಆಗಿರುತ್ತೆ. ಸೊ ಅದು ಸ್ಯಾನ್ ಸೆರಿಫ್ ಫಾಂಟ್. ಹಾಗೆ ಸೆರಿಫ್ ಫಾಂಟನ್ನು ನಾವು ತುಂಬ ಟ್ರೆಡಿಷ್ನಲ್ ಆಗಿ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಏನಾದರೂ ಲೆಟರ್ ಬರೀತಿದ್ದೀನಾ, ಸೊ ನೀವು ನೋಡ್ಬೋದಲ್ಲ, ಹೆಚ್ಚಾಗಿ ನಾವು ಟೈಪ್ ಮಾಡುವಾಗ ಟೈಮ್ಸ್ ನ್ಯೂ ರೋಮನ್ ಈ ಫಾಂಟ್ ಯೂಸ್ ಮಾಡ್ತೀವಿ, ಇದು ಸೆರಿಫ್ ಫಾಂಟ್ ಆಗುತ್ತೆ. ಸೊ ಒಂಥರ ನಮಗೆ ಟ್ರೆಡಿಷ್ನಲ್ ಲುಕ್ ನಮಗೆ ಕಾಣಲು ಬರುತ್ತದೆ. ಹಾಗೆ ಸ್ಯಾನ್ ಸೆರಿಫ್ ಫಾಂಟ್ ನೋಡಿ, ಇದರಲ್ಲಿ ಏನು ಟೇಲ್ಸ್ ಏನೂ ಇರಲ್ಲ. ಸೊ ಇದೇನಾಗ್ತದೆ, ತುಂಬ ಕ್ಲಿಯರ್ ಆಗಿ ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಬಿಲ್ಬೋರ್ಡಲ್ಲಿ ನಿಮಗೆ ನೋಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ದೂರದಿಂದ ನೋಡಿದರೆ ಸಹ ನಿಮಗೆ ಅದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಸೊ ಇದು ತುಂಬ ಕ್ಲಿಯರ್ ಕಟ್ ಆಗಿರುತ್ತದೆ. ಸೊ ಅದಕ್ಕೆ ನಾವು ಸ್ಯಾನ್ ಸೆರಿಫ್ ಅಂತ ಹೇಳ್ತೀವಿ. ಹೀಗೆ ಫಾಂಟ್ಸಲ್ಲಿ ಇಷ್ಟೇ ಅಲ್ಲ, ಹಲವಾರು ವಿವಿಧ ಕ್ಯಾಟಗರೀಸ್ ಬರುತ್ತದೆ. ಓಕೆ, ಸೊ ನಾವು ನೋಡೋದಾದರೆ ಸ್ಲ್ಯಾಬ್ ಸೆರಿಫ್ ಫಾಂಟ್ಸ್ ನೋಡಿ, ಇದು ಮಿಕ್ಸ್ ಆಫ್ ಸೆರಿಫ್ ಆ್ಯಂಡ್ ಸ್ಯಾನ್ ಸೆರಿಫ್ ಫಾಂಟ್ಸ್. ನೋಡಿ ಇಲ್ಲಿ ಕೂಡ ಟೇಲ್ಸ್ ಬರುತ್ತದೆ, ಬಟ್ ಆ ಟೇಲ್ಸ್ ನೋಡಿ ಅದು ಕರ್ವ್ ಶೇಪ್ ಏನಿಲ್ಲ, ಅದೆಲ್ಲ ಪರ್ಫೆಕ್ಟಾಗಿ ಬ್ಲಾಕ್ ಆಗಿ ಇದೆ ನೋಡಿ, ಅದರಲ್ಲಿ ಏನು ಕರ್ವ್ ಏನಿಲ್ಲ. ಓಕೆ, ಸೊ ಈ ರೀತಿ ಫಾಂಟ್ ನಾವು ನೋಡೋಕೆ ಏನಾಗುತ್ತೆ ನೋಡಿ, ಫಾರ್ ಎಕ್ಸಾಂಪಲ್ ನಾನೇನಾದರೂ ಲೋಗೋ ಕ್ರಿಯೇಟ್ ಮಾಡುವಾಗ ನೋಡಿ, ದೊಡ್ಡ ದೊಡ್ಡ ಕಂಪನಿಗಳು ಲೋಗೋ ಕ್ರಿಯೇಟ್ ಮಾಡ್ತಾರಲ್ಲ, ಅವರು ಈ ಥರ ಫಾಂಟ್ ಯೂಸ್ ಮಾಡ್ತಾರೆ. ಸೊ ಏನಾಗ್ತದೆ, ಇಮಿಡಿಯೇಟ್ ಆಗಿ ಅದನ್ನು ನೋಡೋದಂಗೆ ಒಂಥರ ಟ್ರಸ್ಟ್ ಬಿಲ್ಡ್ ಆಗ್ತದೆ. ಓಕೆ, ಒಂಥರ ಅಥಾರಿಟಿ ನನಗೆ ಸಿಗ್ತದೆ ಅದು ನೋಡುವಾಗ. ಓಕೆ, ಒಂಥರ ತುಂಬ ಪವರ್ಫುಲ್ ಫಾಂಟ್ ನಮಗೆ ಇದನ್ನು ಹೇಳ್ಬೋದು. ಸೊ ಪ್ರತಿಯೊಂದು ಫಾಂಟಿಗೆ ಅದರದೇ ಆದ ಒಂದು ಕ್ವಾಲಿಟಿ ಇರ್ತದೆ. ಓಕೆ, ಸೊ ಅದು ನಮಗೆ ಏನಾದರೂ ಒಂದು ಡಿಪೆಕ್ಟ್ ಮಾಡಬೇಕಂದ್ರೆ ನಮಗೆ ಇದನ್ನು ಯೂಸ್ ಮಾಡ್ಬೋದು. ಓಕೆ, ಸ್ವಲ್ಪ ಒಂಥರ ಪವರ್ಫುಲ್ ಆಗಿ ಟ್ರಸ್ಟ್ ವರ್ದಿ. ಓಕೆ, ಈ ರೀತಿ ಇದು ನಮಗೆ ಕೇಟರ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ನೋಡ್ಬೋದು ನೀವು ಹ್ಯಾಂಡ್ ರೈಟಿಂಗ್ ಫಾಂಟ್. ಎಗೇನ್ ನೀವು ಈ ಥರ ಫಾಂಟಲ್ಲಿ ನೋಡ್ತೀರಿ. ಫಾರ್ ಎಕ್ಸಾಂಪಲ್ ನೋಡಿ, ಲಕ್ಸುರಿ ಪ್ರಾಡಕ್ಟ್, ಇಲ್ಲಾಂದರೆ ನೋಡಿ ನಿಮ್ಮದು ಫೀಮೇಲ್ ಓರಿಯೆಂಟೆಡ್, ಅಂದರೆ ಫಾರ್ ಎಕ್ಸಾಂಪಲ್ ಶ್ಯಾಂಪೂ ಇರ್ಬೋದು, ಯಾವುದೆಲ್ಲ ಫೀಮೇಲ್ ಕ್ಯಾಟಗರಿಗೆ ಕೇಟರ್ ಮಾಡ್ತದೆ ಅಂಥ ಪ್ರಾಡಕ್ಟ್ಸ್ಗೆಲ್ಲ ಅವ್ರದ್ದು ಲೋಗೋ ನೋಡಿ ಹೆಚ್ಚಾಗಿ ಈ ರೀತಿ ಇರ್ತದೆ. ಸೊ ಈ ಫಾಂಟ್ ಆಲ್ಮೋಸ್ಟ್ ಅವರೊಟ್ಟಿಗೆ ರೆಸೋನೇಟ್ ಆಗ್ತದೆ ಅದಕ್ಕೆ. ಓಕೆ, ಸೊ ಈ ರೀತಿ ನಿಮ್ಗೆ ಕ್ರಿಯೇಟ್ ಮಾಡ್ಬೋದು. ಎಗೇನ್ ತುಂಬ ಇದೊಂದು ಫನ್ ಆಗಿರ್ತದೆ. ಎಗೇನ್ ತುಂಬ ಲಕ್ಸುರಿ, ಸೊಫಿಸ್ಟಿಕೇಶನ್ ಇದನ್ನು ತುಂಬ ಎದ್ದು ತೋರಿಸ್ತದೆ. ಹಾಗೆ ಡಿಸ್ಪ್ಲೇ ಫಾಂಟ್ಸ್ ಅಂದರೆ ಎಗೇನ್ ತುಂಬ ಡಿಫ್ರೆಂಟ್ ಆಗಿ ಇರ್ಬೋದು. ಸೊ ಇದು ತುಂಬ ಹೈಲೈಟ್ ಆಗ್ತದೆ. ಫಾರ್ ಎಕ್ಸಾಂಪಲ್ ನಾನೊಂದು ಪೋಸ್ಟ್ ನೋಡುವಾಗ ಫಸ್ಟಿಗೆ ನಾನು ಕಂಡು ಹೋಗೋದು ಡಿಸ್ಪ್ಲೇ ಫಾಂಟ್ಸಿಗೆ, ತುಂಬ ಒಂಥರ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿರುತ್ತದೆ. ಓಕೆ, ಸೊ ನಿಮಗೆ ಏನಾದರೂ ಒಂದು ಡಿಫ್ರೆಂಟಾಗಿ ಹೈಲೈಟ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಒಂದು ಕಾಲ್ ಟು ಆ್ಯಕ್ಷನಾ, ಇಲ್ಲದ್ರೆ ಮೇನಾಗಿ ಲೋಗೋ ನಿಮಗೆ ಆ ಥರ ಮಾಡಬೇಕಾ, ಎಗೇನ್ ಯು ಕ್ಯಾನ್ ಯೂಸ್ ಅ ಡಿಸ್ಪ್ಲೇ ಫಾಂಟ್. ಓಕೆ, ಇದರಲ್ಲಿ ಕೂಡ ತುಂಬ ಟೈಪ್ಸ್ ಬರುತ್ತೆ. ಸೊ ನೀವು ನೋಡಬೇಕು ನಿಮಗೆ ಯಾವುದು ಬೆಸ್ಟ್ ಡಿಸ್ಪ್ಲೇ ಫಾಂಟ್ ಇದೆ. ಸೊ ಅಂಥ ಡಿಸ್ಪ್ಲೇ ಫಾಂಟ್ ಒಟ್ಟಿಗೆ ನೀವು ಹೋಗಬೇಕಾಗುತ್ತೆ. ಈಗ ಪ್ರಾಕ್ಟಿಕಲ್ ಆಗಿ ನೋಡುವ ಹೇಗೆ ಟೈಪೋಗ್ರಫಿಯನ್ನು ಯೂಸ್ ಮಾಡೋದು ಅಂತ. ಸೊ ನಿಮ್ಮದು ಟೈಪ್ ಲೇಯರ್ ಕ್ರಿಯೇಟ್ ಮಾಡಲಿಕ್ಕೆ ಟಿ ಒತ್ತಿ, ಇಲ್ಲಾಂದರೆ ಇಲ್ಲಿ ಕೂಡ ಕ್ಲಿಕ್ ಮಾಡ್ಬೋದು. ಸೊ ನೋಡಿ ನನಗೆ ಒಂದು ಕರ್ಸರ್ ಈ ಥರ ಬರ್ತಿದೆ. ಸೊ ನಿಮ್ಗೆ ಎಲ್ಲಿ ಬೇಕಲ್ಲಿ ಕ್ಲಿಕ್ ಮಾಡ್ಬೋದು, ಆ್ಯಂಡ್ ಯು ಕ್ಯಾನ್ ಕ್ಲಿಕ್ ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಟೈಪಿಂಗ್. ಈ ಥರ ಎಕ್ಸೆಪ್ಟ್ ಮಾಡಲಿಕ್ಕೆ ನಿಮಗೆ ಏನು ಮಾಡಬೇಕಂದ್ರೆ ನೋಡಿ, ಇಲ್ಲಿ ಹೋಗಿ ಎಕ್ಸೆಪ್ಟ್ ಕೊಡ್ಬೋದು. ನೋಡಿ ನೀವು ಎಂಟರ್ ಕೊಟ್ಟರೆ ಏನಾಗ್ತದೆ ಅಂದರೆ ಅದು ಕೆಳಗೆ ಬರುತ್ತೆ, ಕೆಳಗೆ ಲೈನಿಗೆ ಹೋಗ್ತದೆ. ಓಕೆ, ಸೊ ನೀವು ಎಂಟರ್ ಕೊಡಬೇಡಿ ಇಲ್ಲಿ ನೋಡಿ. ಫಾರ್ ಎಕ್ಸಾಂಪಲ್ ನನಗೆ ಮೂಟೂಲಿಗೆ ಹೋಗಬೇಕಂದ್ರೆ ವಿ ಕೊಡಬೇಡಿ, ಆಗೇನಾಗ್ತದೆ ಅದು ಟೈಪ್ ಆಗ್ತದೆ. ಓಕೆ, ಸೊ ನೆನಪಿಡಿ, ನೀವು ಟೈಪ್ ಟೂಲಲ್ಲಿರುವಾಗ ಅವಾಯ್ಡ್ ಯೂಸಿಂಗ್ ದ ಶಾರ್ಟ್ಕಟ್ಸ್ ಬೈ ಲೆಟರ್ಸ್. ಓಕೆ, ನೀವೇನು ಮಾಡ್ಬೋದು ಅಂದರೆ ಇಲ್ಲಿ ಎಕ್ಸೆಪ್ಟ್ ಮಾಡ್ಬೋದು ಈ ಥರ. ಈಗ ಅದು ಎಕ್ಸೆಪ್ಟ್ ಆಗಿದೆ. ಓಕೆ, ಈಗ ಬೇಕಾದರೆ ನಿಮಗೆ ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಬೋದು ಈ ಥರ. ಸೊ ಅದೊಂದು ನೆನಪಿಡ್ಬೇಕು ನೀವು. ಸೊ ಈಗ ನೋಡಿ ಆಟೋಮೆಟಿಕ್ಕಾಗಿ ಒಂದು ಲೇಯರ್ ಕ್ರಿಯೇಟ್ ಆಗಿದೆ. ಸೊ ಈಗೇನು ಇದು ಕೂಡ ಒಂದು ವೆಕ್ಟರ್ ಟೂಲ್. ಓಕೆ, ಸೊ ಹೇಗೆ ನಾವು ಶೇಪಿಗೆ ಒಂದು ಹೊಸ ವೆಕ್ಟರ್ ಕ್ರಿಯೇಟ್ ಮಾಡ್ತಿದ್ದೀವಲ್ಲ, ಹಾಗೆ ಇದು ಕೂಡ ಸಿಂಪಲ್ ಆಗಿ ಅದರಷ್ಟಕ್ಕೆ ವೆಕ್ಟರ್ ಕ್ರಿಯೇಟ್ ಆಗ್ತದೆ. ನಮಗೆ ರಾಸ್ಟರ್ ಆಗಿ ಕ್ರಿಯೇಟ್ ಮಾಡಬೇಕಂತ ಅಗತ್ಯ ಬರಲ್ಲ. ಸೊ ಇದು ಕೂಡ ವೆಕ್ಟರ್. ಹಾಗೆ ನಾನು ಕಂಟ್ರೋಲ್ ಟಿ ಮಾಡಿ ನೋಡಿ ದೊಡ್ಡದು ಚಿಕ್ಕದೆಲ್ಲ ಮಾಡ್ಬೋದು. ನೋಡಿ ಏನು ರಾಸ್ಟರೈಸೇಷನ್ ಏನಾಗಲ್ಲ. ಓಕೆ, ಬಿಕಾಸ್ ಇಟ್ಸ್ ಅನ್ ವೆಕ್ಟರ್ ಹಿಯರ್. ಸೊ ಇದು ಬೇಸಿಕ್ ಥಿಂಗ್ಸ್. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ನಾನು ಪುನಃ ನೋಡಿ ನನಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದೆ ಏನಾದರೂ. ಓಕೆ, ನನಗೆ ಏನಾದರೂ ಚೇಂಜ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನನಗೆ ಇಲ್ಲದ ಕ್ಯಾಪಿಟಲ್ ಲೆಟರ್ ಮಾಡಬೇಕು. ಸೊ ಏನು ಮಾಡಿದ್ದೆ, ಸಿಂಪಲ್ ಟಿ ಒತ್ತಿ ಅಗೇನ್ ನಾನು ಬ್ಯಾಕ್ ಟು ಕರ್ಸರ್ ಇದ್ದೀನಿ, ಟೈಪಲ್ಲಿದ್ದೀನಿ. ಆಮೇಲೆ ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಹೋಗಿ ನೋಡಿ ಕ್ಲಿಕ್ ಮಾಡಿ ಈ ಥರ, ಅಲ್ಲಿಂದ ಹೋಗಿ ನಿಮಗೆ ಮಾಡ್ಬೋದು. ಓಕೆ, ಅಲ್ಲಿಂದ ಹೋಗಿ ನಿಮಗೆ ಈ ಥರ ರೀಟೈಪ್ ಮಾಡ್ಬೋದು. ಸೊ ನಿಮಗೆ ಏನು ಕರೆಕ್ಷನ್ಸ್ ಮಾಡಬೇಕಾ ಅದೆಲ್ಲ ನಿಮಗೆ ಇಲ್ಲಿ ಮಾಡ್ಬೋದು. ಓಕೆ, ಅಗೇನ್ ಎಕ್ಸೆಪ್ಟ್ ಮಾಡಲಿಕ್ಕೆ ಯು ಕ್ಯಾನ್ ಗೋ ಹಿಯರ್ ಆ್ಯಂಡ್ ಎಕ್ಸೆಪ್ಟ್ ಇಟ್. ಓಕೆ, ಈ ರೀತಿ ನಿಮಗೆ ಸಿಂಪಲ್ ಆಗಿ ಒಂದು ಟೈಪನ್ನು ಯೂಸ್ ಮಾಡ್ಬೋದು. ಸೊ ಈಗ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಇನ್ ಟೈಪೋಗ್ರಫಿ ಇದನ್ನು ನೋಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾನು ಕ್ಲಿಕ್ ಮಾಡಿ ಒಂದು ಕ್ರಿಯೇಟ್ ಮಾಡ್ತೀನಿ ಇಲ್ಲಿ. ಓಕೆ, ಎಕ್ಸೆಪ್ಟ್ ಮಾಡ್ತೀನಿ. ದೆನ್ ನಿಮಗೆ ಇಲ್ಲಿ ಟಾಪಲ್ಲಿ ನೋಡ್ಬೋದು ಹಲವಾರು ಆಪ್ಷನ್ಸ್ ಇದೆಲ್ಲ, ಫಾಂಟ್ ಇದು, ಫಾಂಟ್ ಸೈಜ್ ಇದು. ಓಕೆ, ಹಲವಾರು ಆಪ್ಷನ್ಸ್ ಇದೆ. ಹಾಗೆ
ನೀವು ಇಲ್ಲಿ ನೋಡಿದರೆ ಇದು ಕ್ಯಾರೆಕ್ಟರ್ ಪ್ಯಾನಲ್. ಓಕೆ, ನಾನು ಇಲ್ಲಿ ಕೂಡ ಕ್ಲಿಕ್ ಮಾಡ್ಬೋದು. ನೋಡಿ ಇಲ್ಲಿ ಕೂಡ ಅದಿದೆ, ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ. ಆರ್ ನಾವು ಆಲ್ರೆಡಿ ತಂದಿದ್ವಲ್ಲ, ಇನ್ ದ ಬಿಗಿನಿಂಗಲ್ಲಿ ನಾವು ಹೇಳಿದ್ವಲ್ಲ ಇಲ್ಲಿ ಕ್ಯಾರೆಕ್ಟರ್ ಪ್ಯಾನಲ್ ತಂದಿಡುವ ಅಂತ. ಸೊ ನಾನು ಸಿಂಪಲ್ ಆಗಿ ಇಲ್ಲಿ ಒಂದು ಕ್ಲಿಕ್ ಮಾಡಿ ಓಪನ್ ಮಾಡ್ಬೋದು, ಡಬಲ್ ಕ್ಲಿಕ್ ಮಾಡಿ ಕೊಲಾಪ್ಸ್ ಕೂಡ ಮಾಡ್ಬೋದು. ಓಕೆ, ಸೊ ಸಿಂಪಲ್ ಆಸ್ ದ್ಯಾಟ್. ನೋಡಿ ಏನು ಆಪ್ಷನ್ಸ್ ಇಲ್ಲಿ ನಿಮಗಿದೆ ಅದೇ ಆಪ್ಷನ್ಸ್ ಇಲ್ಲಿದೆ. ಸೊ ಇಲ್ಲಿ ಇನ್ನೂ ಸಹ ಈಸಿ ಆಗ್ತದೆ ನಿಮಗೆ ಚೂಸ್ ಮಾಡಲಿಕ್ಕೆ. ಸೊ ಅದಕ್ಕೆ ನಾನು ಹೇಳಿದ್ದು ಓಪನ್ ಮಾಡಿಡಿ ಅಂತಿದ್ದಾನು. ಓಕೆ, ಟೈಪ್ ಟೂಲ್ ಸೆಲೆಕ್ಟ್ ಆಗಿದೆ, ಇದು ಕೂಡ ಸೆಲೆಕ್ಟ್ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ನಾನು ಸೈಜ್ ದೊಡ್ಡದು ಚಿಕ್ಕದು ಮಾಡಲಿಕ್ಕೆ ಯು ಕ್ಯಾನ್ ಡು ವಾಟ್ ನಿಮಗೆ ಕಂಟ್ರೋಲ್ ಟಿ ಮಾಡ್ಬೋದು. ಆ್ಯಕ್ಚುಲಿ ದೊಡ್ಡದು ಚಿಕ್ಕದು ಮಾಡ್ಬೋದು. ಓಕೆ, ದಿಸ್ ಈಸ್ ದ ಈಸಿ ಮೆಥಡ್. ಹೀಗೆ ಕೂಡ ಮಾಡ್ಬೋದು. ಆರ್ ನೋಡಿ ನಿಮಗೆ ಇಲ್ಲಿ ಕೂಡ ಬಂದು ನೋಡಿ ಇಲ್ಲಿ ಸೈಜ್ ಇದೆಲ್ಲ, ನೋಡಿ ಇಲ್ಲಿ ಕೂಡ ನಿಮಗೆ ಸೈಜ್ ದೊಡ್ಡದು ಚಿಕ್ಕದು ಮಾಡ್ಬೋದು. ಓಕೆ, ಸೊ ನಿಮಗೆ ಅಪ್ ಆ್ಯಂಡ್ ಡೌನ್ ಹೋಗ್ಬೋದು, ಎಂಟರ್ ಕೊಡಿ. ಓಕೆ, ಹಾಗೆ ಇಲ್ಲಿ ಬಂದು ಸ್ಲೈಡರ್ ಇದೆ. ಓಕೆ, ಇಲ್ಲಿ ನಿಮಗೆ ಚೂಸ್ ಮಾಡ್ಬೋದು. ಓಕೆ, ಈ ರೀತಿ ನಿಮಗೆ ಎಷ್ಟು ಬೇಕು ಅಷ್ಟು ಎಕ್ಸಾಕ್ಟಾಗಿ ಇಲ್ಲಿ ಬಂದು ನಿಮಗೆ ಇದನ್ನು ಪ್ಲೇಸ್ಮೆಂಟ್ ಮಾಡ್ಬೋದು, ಕೊಡ್ಬೋದು. ಸೊ ನನಗೆ ಎಕ್ಸಾಕ್ಟಾಗಿ ಒಂದು 24 ಪಾಯಿಂಟ್ಸ್ ಬೇಕು. ಓಕೆ, ಎಕ್ಸಾಕ್ಟಾಗಿ ಕೊಡ್ಬೋದು, ನನಗೆ ಅದು ಅಲ್ಲಿ ಬಂದಿದೆ. ಸೊ ಈ ರೀತಿ ನಿಮಗೆ ಸೈಜ್ ದೊಡ್ಡದು ಚಿಕ್ಕದು ಮಾಡ್ಬೋದು ಇಲ್ಲಿ. ಹಾಗೆ ಇಲ್ಲಿ ಟಾಪಲ್ಲಿ ನೋಡಿ ಇಲ್ಲಿ ನಮಗೆ ಫಾಂಟ್ ಫ್ಯಾಮಿಲಿ ಸಿಗುತ್ತೆ. ಓಕೆ, ಮೇಕ್ ಶ್ಯೂರ್ ದ್ಯಾಟ್ ಲೇಯರ್ ಇಸ್ ಆಲ್ ಸೆಲೆಕ್ಟೆಡ್ ಇಯರ್. ನೋಡಿ ನಿಮಗೆ ಇಲ್ಲಿ ಬಂದು ಫಾಂಟ್ ಫ್ಯಾಮಿಲಿ ಇದೆ. ಓಕೆ, ಸೊ ಇಲ್ಲಿ ಹಲವಾರು ಫಾಂಟ್ಸ್ ಇದೆ, ಕೆಲವುದು ಡೌನ್ಲೋಡೆಡ್ ಫಾಂಟ್ಸ್ ಇದೆ, ಕೆಲವುದು ಡಿಫಾಲ್ಟ್ ಫಾಂಟ್ಸ್ ಕೂಡ ಇದೆ. ಸೊ ನಿಮಗೆ ಯಾವ ಫಾಂಟ್ಸ್ ಬೇಕು ಎಕ್ಸಾಕ್ಟಾಗಿ ನಿಮಗೆ ಚೂಸ್ ಮಾಡ್ಬೋದು. ಓಕೆ, ಸೊ ನಿಮಗೆ ಇಲ್ಲಿ ನೋಡ್ಬೋದು. ಸೊ ಐ ವಿಲ್ ಚೂಸ್ ಒನ್ ಫಾಂಟ್ ಆ್ಯಂಡ್ ಐ ವಿಲ್ ಗಿವ್ ಓಕೆ. ನೋಡಿ ಈ ರೀತಿಯಲ್ಲಿ ಬರ್ಬೋದು. ನಿಮಗೆ ಯಾವ ಫಾಂಟ್ ಬೇಕು ಎಕ್ಸಾಕ್ಟಾಗಿ ನಿಮಗೆ ಅದನ್ನು ಚೂಸ್ ಮಾಡೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಮೇವನ್ ಪ್ರೋ ಅಂತ ಕೊಡ್ತೀನಿ, ಅದನ್ನು ಎಕ್ಸೆಪ್ಟ್ ಮಾಡ್ತೀನಿ. ಓಕೆ, ಹಾಗೆ ಅದರ ನೆಕ್ಸ್ಟಲ್ಲಿ ನೋಡ್ಬೋದು ಫಾಂಟ್ ಸ್ಟೈಲ್ ಇದೆ. ಸೊ ಈ ಮೇವನ್ ಪ್ರೋ ಅಲ್ಲಿ ನಿಮಗೆ ಯಾವ ಥರ ಫಾಂಟ್ ಬೇಕು, ಫಾರ್ ಎಕ್ಸಾಂಪಲ್ ನಿಮಗೆ ಬೋಲ್ಡ್ ಬೇಕಾ, ಓಕೆ, ನಿಮಗೆ ಎಕ್ಸ್ಟ್ರಾ ಬೋಲ್ಡ್ ಬೇಕಾ, ಅದೆಲ್ಲ ನಿಮಗೆ ಇಲ್ಲಿ ಬಂದು ಚೂಸ್ ಮಾಡ್ಬೋದು. ಓಕೆ, ಬ್ಲ್ಯಾಕ್ ಅಂದರೆ ಕಂಪ್ಲೀಟ್ ಬೋಲ್ಡ್ ಅಂತ, ಸೊ ಅದು ಕೂಡ ನಿಮಗೆ ಕೊಡ್ಬೋದು. ಓಕೆ, ಮೀಡಿಯಮ್ ನಿಮಗೆ ಹೇಗೆ ಬೇಕು ಅದು ನಿಮಗೆ ಇಲ್ಲಿ ಕೊಡ್ಬೋದು. ಸೊ ಅಗೇನ್ ಇದೆಲ್ಲದಕ್ಕೆ ಇರಲ್ಲ, ಸೇಮ್ ಇರಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟದ್ದು ನೋಡಿ, ಫಾರ್ ಎಕ್ಸಾಂಪಲ್ ಎಕ್ಸೋಗೆ ಬಂದರೆ ನೋಡಿ ಅದಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಫಾಂಟ್ಸ್ ಅದಕ್ಕಿರುತ್ತೆ. ಓಕೆ, ಫಾಂಟ್ ಸ್ಟೈಲ್ಸ್ ಅದಕ್ಕಿರುತ್ತೆ. ಸೊ ಈ ರೀತಿ ನಿಮಗೆ ಫಾಂಟ್ ಫ್ಯಾಮಿಲಿಯಿಂದ ಚೇಂಜಸ್ ಮಾಡ್ಬೋದು. ನೋಡಿ ನೆಕ್ಸ್ಟ್ ನಿಮಗೆ ಕಲರ್ ಚೇಂಜ್ ಮಾಡಲಿಕ್ಕೆ ನೋಡಿ ವೆರಿ ಸಿಂಪಲ್ ಆಗಿ ನನಗೆ ಇದ್ರ ಕಲರ್ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಬಂದು ಚೇಂಜ್ ಮಾಡಿಬಿಡಿ. ಇಲ್ಲಿ ಆಪ್ಷನ್ ಇದೆಲ್ಲ ಕಲರಿಗೆ ಅಲ್ಲಿ ಚೇಂಜ್ ಮಾಡಬೇಕು ನೀವು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಸೆಲೆಕ್ಟ್ ಮಾಡಿದ್ದಾನು, ನೀವು ಇಲ್ಲಿ ಟೈಪಿಗೆ ಹೋದರೆ ಕೂಡ ನೋಡಿ ಇಲ್ಲಿ ಕೂಡ ಬರುತ್ತೆ ಸೇಮ್ ಆಪ್ಷನ್, ಇದೆಲ್ಲ ಸೇಮೇ. ಸೊ ನಿಮಗೆ ಡೈರೆಕ್ಟಾಗಿ ಇಲ್ಲಿ ಬಂದು ನೋಡಿ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ, ಇಲ್ಲಿಗೆ ಹೋಗ್ಬೋದು, ನಿಮಗೆ ಯಾವ ಕಲರ್ ಬೇಕಾದರೂ ನಿಮಗೆ ಚೂಸ್ ಮಾಡ್ಬೋದು. ಓಕೆ, ಆಲ್ಸೋ ನೋಡಿ ನಿಮಗೆ ಲೈವ್ ಪ್ರಿವ್ಯೂ ಸಿಗ್ತಾ ಉಂಟು. ಓಕೆ, ನಾನು ಇಲ್ಲಿ ಹೇಗೆ ಚೇಂಜ್ ಮಾಡಿದೆ ನಿಮಗೆ ಲೈವ್ ಪ್ರಿವ್ಯೂ ಸಿಗ್ತಾ ಉಂಟು. ಸೊ ನನಗೆ ಆಲ್ಟ್ ಆ್ಯಂಡ್ ಡಿಲೀಟ್ ಮಾಡಬೇಕಂತಿಲ್ಲ. ಸೊ ನಿಮಗೆ ಶೇಪಲ್ಲಿ ಇದೆಯಲ್ಲ, ಸೊ ವೆಕ್ಟರಿಗೆಲ್ಲ ಇದು ಲೈವ್ ಪ್ರಿವ್ಯೂ ಬರುತ್ತೆ. ಓಕೆ, ನಿಮಗೆ ಯಾವ ಫಾಂಟ್ ಕಲರ್ ಬೇಕು ಎಕ್ಸಾಕ್ಟಾಗಿ ಇಲ್ಲಿ ಬಂದು ನಿಮಗೆ ಪ್ರಿವ್ಯೂ ನೋಡಿಕೊಂಡು ಸೆಲೆಕ್ಟ್ ಮಾಡ್ಬೋದು. ಓಕೆ, ನನಗೆ ಹ್ಯೂವನ್ನು ಆಚೆ ಮಾಡ್ಬೋದು, ರೈಟ್. ಸೊ ಆಲ್ ದಿಸ್ ಆರ್ ಅವೈಲೇಬಲ್. ನಿಮಗೆ ಹೆಕ್ಸನ್ನು ಚೇಂಜ್ ಮಾಡ್ಬೋದು ಇಲ್ಲಿ. ಸೊ ನಿಮಗೆ ಈ ಥರ ಕಲರನ್ನು ವೆರಿ ಈಸಿಲಿ ಚೇಂಜ್ ಮಾಡ್ಬೋದು. ಹಾಗೆ ನೋಡಿ ನಾನು ಸೆಲೆಕ್ಟ್ ಮಾಡಿದ್ದೇನು, ನಾನಿಲ್ಲಿ ಪ್ಯಾನಲ್ ಆಪ್ಷನ್ಸಿಗೆ ಹೋದೆ. ನೋಡಿ ಪ್ಯಾನಲ್ ಆಪ್ಷನ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಕೂಡ ಹಲವಾರು ಆಪ್ಷನ್ ಸಿಗ್ತದೆ. ಹಾಗೆ ಒಂದು ರೀಸೆಟ್ ಕ್ಯಾರೆಕ್ಟರ್ ಅಂತ ಕೊಟ್ಟರೆ ಸೊ ಬ್ಯಾಕ್ ಟು ಡಿಫಾಲ್ಟ್ ಅಂದರೆ ನೋಡಿ ಮಿರಾಯ್ಡ್ ಪ್ರೋ. ಓಕೆ, ನಿಮ್ಮದು ಡಿಫಾಲ್ಟಲ್ಲಿ ಏನಲ್ಲಿತ್ತು ಎಕ್ಸಾಕ್ಟಾಗಿ ಅದಕ್ಕೆ ವಾಪಸ್ ಹೋಗಿದೆ ಇದು. ಸೊ ನಿಮಗೆ ಈ ರೀತಿ ಕೂಡ ಹಿಂದಕ್ಕೆ ಹೋಗಬಹುದು. ನಾವು ನಿಮಗೆ 3 ಆಪ್ಷನ್ ಸಿಗ್ತವೆ ನೋಡಿ. ಇಲ್ಲಿ ನಿಮಗೆ ಕರ್ನಿಂಗ್, ಟ್ರ್ಯಾಕಿಂಗ್ ಮತ್ತು ಲೀಡಿಂಗ್ ಅಂತ ಇದೆ. ಸೊ ಇದು 3 ಏನು ಆಪ್ಷನ್ಸ್ ಒಂದೊಂದು ಕರೆಕ್ಟಾಗಿ ನೋಡ್ಕೊಳ್ಳೋಣ. ಓಕೆ, ಫಸ್ಟಿಗೆ ಇಲ್ಲಿ ಕರ್ನಿಂಗ್ ಅಂತಿದೆ ನೋಡಿ, ಇದಿದ್ದೆಲ್ಲ VA ಮೆಟ್ರಿಕ್ಸ್ ಅಂತ, ಇದು ಕರ್ನಿಂಗ್ ಅಂತ ಇದೇನೀಗ ನೋಡಿ. ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಫೋಟೋಶಾಪ್. ಓಕೆ, ಸೊ ಇಮ್ಯಾಜಿನ್ ಮಾಡಿ ನನಗೆ ಫೋಟೋಶಾಪ್ ಮಧ್ಯೆ ಸ್ವಲ್ಪ ಸ್ಪೇಸ್ ಬೇಕಿತ್ತು. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ ಬಂದು ಕ್ಲಿಕ್ ಮಾಡ್ತೀನಿ, ಸ್ಪೇಸ್ ಬಾರ್ ಇರ್ತೀನಿ. ಬಟ್ ಏನಾಯ್ತು ಈಗ ನೋಡಿ, ಇದು ಒಂದು ಕ್ಯಾರೆಕ್ಟರ್ ಅಂತ ನೋಡಿ. ಇದು ಹೇಗೆ ಒಂದು ಕ್ಯಾರೆಕ್ಟರ್ ಅಲ್ಲ, ಒಂದು ಕ್ಯಾರೆಕ್ಟರ್ ಅಂದರೆ ಒಂದು ಆಲ್ಫಬೆಟ್ ಅಂತ. ಹಾಗೆ ಇದು ಕೂಡ ಒಂದು ಕ್ಯಾರೆಕ್ಟರ್ ಅಷ್ಟು ಸ್ಪೇಸ್ ತೊಗೊಳ್ತಿದೆ. ಓಕೆ, ನನಗೆ ಇಷ್ಟು ಸ್ಪೇಸ್ ಬೇಡ, ನನಗೆ ಈ ಸ್ಪೇಸನ್ನು ಚಿಕ್ಕ ದೊಡ್ಡದು ಮಾಡಬೇಕು. ಹಾಗಾದ್ರೆ ನಮ್ಗೆ ಏನು ಮಾಡ್ಬೋದು, ನಮಗೆ ಕರ್ನಿಂಗ್ ಪ್ಯಾನಲ್ ಯೂಸ್ ಮಾಡ್ಬೋದು. ಅಗೇನ್ ನೋಡಿ ನಾನು ಬ್ಯಾಕ್ ಬರ್ತೀನಿ, ಇಲ್ಲಿ ನನಗೆ ಇಲ್ಲಿ ಸ್ವಲ್ಪ ಸ್ಪೇಸ್ ಬೇಕು. ಓಕೆ, ಎಕ್ಸಾಕ್ಟಾಗಿ ನೋಡಿ ಈಗ ಕ್ಲಿಕ್ ಮಾಡ್ತೀನಿ. ಈಗ ಎಕ್ಸಾಕ್ಟಾಗಿ ಇಲ್ಲಿ ಕ್ಲಿಕ್ ಆಗಿದೆ. ಕರ್ನಿಂಗಿಗೆ ಹೋಗ್ತೀನಿ ನಾನು. ಆಮೇಲೆ ನನಗೆ ಎಷ್ಟು ಕರ್ನಿಂಗ್ ಬೇಕು ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಪಾಸಿಟಿವ್ ಕರ್ನಿಂಗ್ ಕೊಡ್ತೀನಿ, ಒಂದು 50 ಕೊಡ್ತೀನಿ. ಏನಾಯಿತು, ಅಷ್ಟು ಸ್ಪೇಸ್ ಬಂತು. ಓಕೆ, ಇಮ್ಯಾಜಿನ್ ನಾನು ತುಂಬ ಕೊಟ್ಟೆ, ಒಂದು 200 ಕೊಟ್ಟೆ ನೋಡಿ, ತುಂಬ ಸ್ಪೇಸ್ ಕ್ರಿಯೇಟ್ ಆಗಿದೆ. ಸೊ ನಿಮ್ಗೆ ಈ ಥರ ಕರ್ನಿಂಗ್ ಬಂದು ನಿಮಗೆ ಅದನ್ನು ದೊಡ್ಡ ಚಿಕ್ಕದು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಅದೇ ಥರ ನಾನು ಮೈನಸ್ ಕೊಟ್ಟರೆ ನೋಡಿ, ಫಸ್ಟ್ 0 ತರ್ತೀನಿ, ಇದು ಡಿಫಾಲ್ಟಲ್ಲಿದೆ. ಆಮೇಲೆ ನಾನು -100ಗೆ ಹೋಗ್ತೀನಿ ನೋಡಿ, ಆಲ್ಮೋಸ್ಟ್ ಅದು ಓವರ್ಲ್ಯಾಪಿಂಗ್ ಆಗ್ತಿದೆಲ್ಲ, ಓ ಮತ್ತು ಎಸ್. ಹಾಗೆ ನಿಮಗೆ ಬೇಕಾದರೆ ಟೈಪ್ ಕೂಡ ಮಾಡುತ್ತೆ. ನಾನು ಜಸ್ಟ್ ತೋರಿಸ್ಲಿಕ್ಕೆ ಒಂದು 500 ಮಾಡ್ತೀನಿ, -500 ನೋಡಿ. ಅದು ಯಾವ ಥರ ಓವರ್ಲ್ಯಾಪ್ ಆಗಿದೆ ನೋಡಿ, ಎಸ್ ಮತ್ತು ಆಲ್ಮೋಸ್ಟ್ ಓವರ್ಲ್ಯಾಪ್ ಆಗಿದೆಯಲ್ಲ. ಸೊ ಆ ರೀತಿ ನಿಮಗೆ ಮಾಡ್ಬೋದು. ಸೊ ಎಕ್ಸಾಂಪಲ್ ಒಂದು 1000 ಕೊಟ್ಟರೆ, ಪಾಸಿಟಿವ್ 1000 ಕೊಟ್ಟರೆ ನಾನು ನೋಡಿ ಅಷ್ಟು ದೂರ ಹೋಗಿ ಬಂದಿದೆ. ಸೊ ನಿಮಗೆ ಎಲ್ಲಿ ಬೇಕು ಅಲ್ಲಿ ಎಕ್ಸಾಕ್ಟಾಗಿ ನಿಮಗೆ ಕೊಡ್ಬೋದು ಈ ಥರ. ಓಕೆ, ಡಿಫಾಲ್ಟ್ ನಿಮಗೆ ಮೆಟ್ರಿಕ್ಸ್ ಇರ್ಬೋದು, ಇಲ್ಲದೆ 0 ಕೂಡ ಇರ್ಬೋದು. ಸೊ ಈ ರೀತಿಯಲ್ಲಿ ನಿಮಗೆ ಕರ್ನಿಂಗ್ ಕೊಡ್ಬೋದು. ನೋಟ್ ಮಾಡಿ, ಇದು ಬಿಟ್ವೀನ್ 2 ಆಲ್ಫಬೆಟ್ಸ್. ಓಕೆ, ನನಗೆ ಎಲ್ಲಿಯಾದರೂ ಎರಡರ ಮಧ್ಯೆ ಕೊಡಬೇಕು. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಒಂದು ಟೈಪ್ ಮಾಡ್ತಿದ್ದೀರಿ. ಸೊ ನಿಮಗೆ ಅನಿಸ್ತೇನೋ ತುಂಬ ನೋಡಿ O ಮತ್ತು B ಮಧ್ಯೆ ತುಂಬ ಸ್ಪೇಸ್ ಇದೆ, ನನಗೆ ಇಷ್ಟು ಸ್ಪೇಸ್ ಬೇಡ. ಏನು ಮಾಡ್ತೀರಿ, ಇಲ್ಲಿ ಕರ್ಸರ್ ಇರ್ತೀರಿ ಫಸ್ಟಿಗೆ, ಆಮೇಲೆ ಇಲ್ಲಿ ಬಂದು
ನಿಮಗೆ ಸ್ವಲ್ಪ ಕರ್ನಿಂಗ್ ಚಿಕ್ಕದು ಮಾಡಬೇಕು, ಒಂದು -10 ಕೊಡ್ತೀನಿ ನೋಡಿ, ಸ್ವಲ್ಪ ಹತ್ತಿರ ಬಂತು. ಓಕೆ, ಸೊ ಈ ಥರ ಮೈನ್ಯೂಟ್ ಡಿಫ್ರೆನ್ಸಸ್ಗೆ ನಾವು ಏನು ಮಾಡ್ಬೋದು, ನಾವು ಕರ್ನಿಂಗನ್ನು ಯೂಸ್ ಮಾಡ್ಬೋದು. ಓಕೆ, ದ್ಯಾಟ್ ಇಸ್ ಕರ್ನಿಂಗ್. ಓಕೆ, Ctrl+G. ಹಾಗೆ ಇದ್ರ ನೆಕ್ಸ್ಟಲ್ಲಿ ಇದೆ ಅಲ್ಲ ನೋಡಿ, ನಂಗೆ ಇದು ಬೇಕಾದ್ರೆ ವಾಪಸ್ ಬಂದು ಡಿಫಾಲ್ಟ್ ಮಾಡ್ತೀನಿ, ಮೆಟ್ರಿಕ್ಸ್ ಇಲ್ಲದೆ 0 ಕೊಡ್ತೀನಿ, ಅದು ಡಿಫಾಲ್ಟಲ್ಲಿದೆ ಈಗ. ಓಕೆ, ಟ್ರ್ಯಾಕಿಂಗ್ ಅಂತ ಹೇಳ್ತೀವಿ. ಓಕೆ, ಇದಕ್ಕೆ ಟ್ರ್ಯಾಕಿಂಗ್ ಅಂತ ಹೇಳ್ತೀವಿ. ಸೊ ಟ್ರ್ಯಾಕಿಂಗ್ಗೆ ಬನ್ನಿ ನೋಡಿ, ಟ್ರ್ಯಾಕಿಂಗ್ 0 ಇದೆ, ನಾನು ಟ್ರ್ಯಾಕಿಂಗ್ ಒಂದು 100 ಕೊಟ್ಟರೆ ಏನಾಯ್ತು ಈಗ, ಪ್ರತಿಯೊಂದು ಆಲ್ಫಬೆಟ್, ಓಕೆ, ಪ್ರತಿಯೊಂದು ಆಲ್ಫಬೆಟ್ಟಿಗೆ 100 ಸ್ಪೇಸಿಂಗ್ ಬಂದಿದೆ. ಕರ್ನಿಂಗ್ ಅಂದರೆ ಬಿಟ್ವೀನ್ 2 ಇತ್ತು, ಟ್ರ್ಯಾಕಿಂಗ್ ಏನಾಯಿತು ಬಿಟ್ವೀನ್ ಆಲ್ ದ ಲೆಟರ್ಸ್ ಬಂತು. ಅದು ಸಿಂಪಲ್ ಡಿಫ್ರೆನ್ಸ್ ಆಯಿತಾ. ಹಾಗೆ ನಾನು ಮೈನಸ್ ಬೇಕಾದ್ರೆ 100 ಕೊಡ್ಬೋದು. ಓಕೆ, ನೋಡಿ ಅದೊಂಥರ ಓವರ್ಲ್ಯಾಪ್ ಆಗಿ ಬಂದಿದೆ, ಈ ಥರ ಕೊಡ್ಬೋದು. ಆ ರೀತಿಯಲ್ಲಿ ನಿಮಗೆ ಮಾಡ್ಬೋದು. ಸೊ ಯೂಶ್ವಲಾಗಿ ನಾನು ಏನಾದರೂ ಒಂದು ಟೆಕ್ಸ್ಟ್ ಬರೆದಿದ್ದೀನಿ, ನನಗೆ ಅದನ್ನು ಸ್ವಲ್ಪ ಫಿಟ್ ಮಾಡಬೇಕು. ಓಕೆ, ನನಗೆ ಸ್ಪೇಸ್ ಚಿಕ್ಕದು, ನನಗೆ ಸೈಜ್ ದೊಡ್ಡದು ಚಿಕ್ಕದು ಮಾಡಬಾರ್ದು, ಸ್ವಲ್ಪ ಅದರದ್ದು ಹತ್ತಿರ ಮಾಡಬೇಕು. ಆಗೇನು ಮಾಡೋದು, ನನಗೆ ಐ ಕ್ಯಾನ್ ಕಮ್ ಹಿಯರ್, ನನಗೆ ಲೀಡಿಂಗ್ ಒಂದು ಸ್ವಲ್ಪ ಚಿಕ್ಕದು ಮಾಡ್ಬೋದು. ಅದೇ ರೀತಿಯಲ್ಲಿ ಒಂದು ಫಾಂಟ್ ಇದೆ, ನನಗೆ ಅದು ಕ್ಲಿಯರಾಗಿ ಓದಲಿಕ್ಕೆ ಆಗ್ತಿಲ್ಲ. ಕ್ಲಿಯರಾಗಿ ಓದಲಿಕ್ಕೆ ಏನು ಬೇಕು, ತುಂಬ ಸ್ಪೇಸ್ ಬೇಕಲ್ಲ ಮಧ್ಯದಲ್ಲಿ. ಸೊ ಸ್ವಲ್ಪ ನನಗೆ ಸ್ಪೇಸ್ ಜಾಸ್ತಿ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ಒಂದು 25 ಸ್ಪೇಸ್ ಅನ್ನೋದು ಕೊಟ್ಟರೆ ನೋಡಿ, ಸ್ವಲ್ಪ ನಂಗೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೋದು, ಕ್ಲಿಯರಾಗಿ ಪ್ರತಿಯೊಂದು ಆಲ್ಫಬೆಟನ್ನು ಓದ್ಬೋದು. ಓಕೆ, ಸೊ ಆ ರೀತಿಯಲ್ಲಿ ನಾವು ಕರ್ನಿಂಗನ್ನು ಕೊಡ್ಬೋದು. ಓಕೆ, ಹಾಗೆ ನೆಕ್ಸ್ಟ್ ನೋಡಿ ಲೀಡಿಂಗ್ ಅಂತ ನೋಡಿ, ಟಾಪಲ್ಲಿದೆ ಲೀಡಿಂಗ್ ಅಂತ. ಸೊ ನಾನು ಕ್ವಿಕ್ಕಾಗಿ ಕ್ರಿಯೇಟ್ ಮಾಡ್ತೀನಿ ನೋಡಿ. ಎಕ್ಸೆಪ್ಟ್ ಮಾಡ್ತೀನಿ. ಸೊ ನನ್ನ ಬಳಿ ಪಾಯಿಂಟ್ ಟೆಕ್ಸ್ಟ್ ಇದೆ ಇಲ್ಲಿ. ಓಕೆ, ನೋಡಿ ಲೀಡಿಂಗ್ ಅಂದರೆ ಏನು, ಲೀಡಿಂಗ್ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ದ ಲೈನ್ಸ್. ಓಕೆ, ಈ ಆಲ್ಫಬೆಟ್ ಇಲ್ಲದ ಈ ಲೈನಿಂದ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ, ಅದು ಅದಕ್ಕೆ ನಾವು ಲೀಡಿಂಗ್ ಅಂತ ಹೇಳ್ತೀವಿ. ಸೊ ನೋಡಿ, ಬೈ ಡಿಫಾಲ್ಟ್ ಲೀಡಿಂಗ್ ಏನೋ ಆಟೋದಲ್ಲಿದೆ. ಆಟೋ ಅಂದರೆ ಏನು ನೋಡಿ, ಫಾರ್ ಎಕ್ಸಾಂಪಲ್ ಇದರ ಸೈಜ್ ಇದೆಲ್ಲ 12 ಇದೆ, ನಾನು ಏನಾದರೂ ಒಂದು 10 ಸೈಜ್ ಕೊಡ್ತೀನಿ. ಓಕೆ, ಜಸ್ಟ್ ತೋರಿಸ್ಲಿಕ್ಕೆ 10 ಸೈಜ್ ಕೊಡ್ತೀನಿ. ಈಗ ಆಟೋ ಅಂದರೆ ಸಿಂಪ್ಲಿ ನಿಮ್ಮದು ಸೈಜ್ ಪ್ಲಸ್ 20% ಅಂತ. ಸೊ 10 + 20% ಅಂದರೆ ಎಷ್ಟಾಯಿತು, 12 ಪಾಯಿಂಟ್ಸ್ ಆಯಿತು. ಸೊ ನನಗೆ ಆಟೋ ಅಂದರೆ 12 ಪಾಯಿಂಟ್ಸ್ ನನಗೆ ಇಲ್ಲಿ ಗ್ಯಾಪ್ ಇದೆ ಅಂತ ಅರ್ಥ. ಓಕೆ, ನಾನು ಜಸ್ಟ್ ತೋರಿಸ್ಲಿಕ್ಕೆ ನಿಮಗೆ ಇಲ್ಲಿ ಆಟೋಗೆ ಹೋಗಿ 12 ಅಂತ ಟೈಪ್ ಮಾಡ್ತೀನಿ ನೋಡಿ, ಏನು ಡಿಫ್ರೆನ್ಸ್ ಅನಿಸಲ್ಲ, ಬಿಕಾಸ್ ಆಟೋ ಅಲ್ಲಿದೆ. ಓಕೆ, ನಾನು 1 ಮಿನಿಟ್ 12ಕ್ಕಿಂತ ಜಾಸ್ತಿ ಕೊಟ್ಟರೆ, ದ್ಯಾಟ್ ಈಸ್ ನೋಡಿ ನಾನು 18 ಕೊಟ್ಟರೆ, ಈಗ ನೋಡಿ ಏನಾಗ್ತದೆ, ಜಾಸ್ತಿ ಗ್ಯಾಪ್ ಬಂತಲ್ಲ ನೋಡಿ, ಜಾಸ್ತಿ ಗ್ಯಾಪ್ ಬಂದು ಮಧ್ಯದಲ್ಲಿ. ಸೊ ನಿಮ್ಗೆ ಈ ಥರ ದೊಡ್ಡದು ಚಿಕ್ಕದು ಮಾಡಲಿಕ್ಕೆ ಗ್ಯಾಪನ್ನು ಬಿಟ್ವೀನ್ ದ ಲೈನ್ಸ್, ದೆನ್ ಯು ಕ್ಯಾನ್ ಯೂಸ್ ಇಟ್ ಹಿಯರ್. ಓಕೆ, ಸೊ ನೋಡಿ ನಾನು ಈ ಥರ ಕಡಿಮೆ ಕೊಟ್ಟರೆ, ಫಾರ್ ಎಕ್ಸಾಂಪಲ್ 8 ಕೊಟ್ಟರೆ ಏನಾಗ್ತದೆ, ಒಂಥರ ಓವರ್ಲ್ಯಾಪಿಂಗ್, ಇಲ್ಲದ್ರೆ ತುಂಬ ಹತ್ತಿರ ಬರುತ್ತೆ, ಅಷ್ಟು ಲೈನ್ ಗ್ಯಾಪ್ ಇರಲ್ಲ. ಓಕೆ, ಅದು ಲೀಡಿಂಗ್. ಸೊ ಈಗ ನಿಮಗೆ ಕ್ಯಾಲ್ಕುಲೇಷನ್ ಬಗ್ಗೆ ಮಾಡಲಿಕ್ಕೆ ಏನು ಬರಲ್ಲ, ಡೈರೆಕ್ಟಾಗಿ ಇದರಲ್ಲಿ ಕೊಡ್ಬೋದು, ಜಸ್ಟ್ ಅರ್ಥ ಮಾಡಲಿಕ್ಕೆ ಗೊತ್ತಿರಬೇಕಷ್ಟೇ. ಓಕೆ, ಸೊ 20% ಆಫ್ ದ ಗ್ಯಾಪ್ ಇಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದು 20 ಪಾಯಿಂಟ್ಸ್ ಏನೋ ಇತ್ತು ನನ್ನ ಹತ್ರ. ಸೊ ಆಟೋ ಅಂದರೆ ಎಷ್ಟು, ಆಟೋ ಅಂದರೆ ಸಿಂಪ್ಲಿ ಅದರದ್ದು 20% ಅಲ್ಲ, ಸೊ ಎಕ್ಸ್ಟ್ರಾ 4 ಏನೋ ಬರುತ್ತೆ. ಓಕೆ, ಸೊ 24 ಇಸ್ ದ ಆಟೋ ಓವರ್ ಹಿಯರ್. ಓಕೆ, ಸೊ ನಿಮಗೆ ಜಸ್ಟ್ ಅದನ್ನು ದೊಡ್ಡದು ಚಿಕ್ಕದು ಮಾಡ್ಬೋದು. ಸೊ ನಿಮಗೆ ನನಗೆ ಸ್ವಲ್ಪ ಜಾಸ್ತಿ ಗ್ಯಾಪ್ ಬೇಕಾಗ್ತದೆ. ಸೊ ಏನು ಮಾಡೋದಾಗ ನಿಮಗೆ ಇಲ್ಲಿ ಜಾಸ್ತಿ ಗ್ಯಾಪ್ ಕೊಡೋದು, ಫಾರ್ ಎಕ್ಸಾಂಪಲ್ ನೋಡಿ 30 ಪಾಯಿಂಟ್ಸ್ ನೋಡಿ, ಇನ್ನೂ ಸಹ ಗ್ಯಾಪ್ ಜಾಸ್ತಿ ಆಯಿತು. ಸೊ ಆ ರೀತಿಯಲ್ಲಿ ನಿಮಗೆ ಕೊಡ್ಬೋದು. ಜಸ್ಟ್ ಒಂದು ನೋಟ್ ಮಾಡಿ. ಸೊ ಯೂಶ್ವಲ್ ಆಗಿ ಉಂಟಲ್ಲ, ಸೈಜನ್ನು ಫಸ್ಟಿಗೆ ಡಿಟರ್ಮೈನ್ ಮಾಡಿ. ಫಾರ್ ಎಕ್ಸಾಂಪಲ್ 15 ಸೈಜ್ ಫಸ್ಟಿಗೆ ಡಿಟರ್ಮೈನ್ ಮಾಡ್ತೀನಿ. ಅದಾದಮೇಲೆ ನಾನು ಇಲ್ಲಿ ಹೋಗಿ, ನಾನು ಇಲ್ಲಿ ಎಷ್ಟು ನನಗೆ ಬೇಕು ಅಷ್ಟು ನಾನು ಇಲ್ಲಿ ಎಕ್ಸಾಕ್ಟಾಗಿ ಬಂದು ಲೀಡಿಂಗನ್ನು ಕೊಡ್ತೀನಿ. ಓಕೆ, ಸೊ ಇಟ್ಸ್ ಅ ವೆರಿ ಸಿಂಪಲ್ ಆಪ್ಷನ್. ಸೊ ಈ ರೀತಿ ನಿಮಗೆ ಸೈಜ್ ಬಿಟ್ವೀನ್ ದ ಲೈನ್ಸ್, ಓಕೆ, ಗ್ಯಾಪ್ ಬಿಟ್ವೀನ್ ದ ಲೈನ್ಸನ್ನು ದೊಡ್ಡ ಚಿಕ್ಕದು ಮಾಡ್ಕೊಳ್ಬೋದು. ಸೊ ಇದು 3 ಆಪ್ಷನ್ಸ್ ನಿಮ್ಗೆ ಯೂಸ್ ಮಾಡ್ಬೋದು. ಇದು ನಿಮ್ಮದು ಕರ್ನಿಂಗ್ ಬಿಟ್ವೀನ್ ಇಂಡಿವಿಜುವಲ್ ಆಲ್ಫಬೆಟ್ಸ್, ಇದು ಟ್ರ್ಯಾಕಿಂಗ್ ಬಿಟ್ವೀನ್ ಆಲ್ ದ ಆಲ್ಫಬೆಟ್ಸ್, ಮತ್ತು ಇದು ಲೀಡಿಂಗ್ ಬಿಟ್ವೀನ್ ದ ಲೈನ್ಸ್ ನೋಡಿ. ಹಾಗೆ ಈ ಪ್ಯಾನಲ್ಲಿ ಇನ್ನಷ್ಟು ಆಪ್ಷನ್ಸ್ ಇದೆ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಿಮಗೆ ಹೊರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಸ್ಟ್ರೆಚ್ ಇದೆ. ಓಕೆ, ಇದೇನಿದು, ನಾನು ಇದೊಂದು ಮಿನಿ ಸ್ಟ್ರೆಚ್ ಮಾಡಿದರೆ ನೋಡಿ ಏನಾಗ್ತದೆ, ಸ್ಟ್ರೆಚ್ ಆಗ್ತಿದೆ. ಓಕೆ, ಸೊ ಈ ರೀತಿ ನೀವು ಮಾಡಬಾರ್ದು ನೋಡಿ, ನಾನೇನು ಸ್ಟ್ರೆಚ್ ಮಾಡಿದೆ, ಕಂಪ್ಲೀಟಾಗಿ ಸ್ಟ್ರೆಚ್ ಆಯಿತು. ಓಕೆ, ಇದೇನಿದು, ನೀವು ಇದನ್ನು ಪಿಕ್ಸೆಲ್ಸನ್ನು ಡಿಸ್ಟ್ರಾಯ್ ಮಾಡ್ತೀರಿ, ಈ ಥರ ಮಾಡಬಾರ್ದು. ಓಕೆ, ಸೊ ಇದೇನು, ಇದು ಸಿಂಪಲ್, ನೀವು Ctrl+T ಮಾಡಿ ಹೀಗೆ ಮಾಡ್ತೀರಲ್ಲ, ಸೊ ಅದೇ ಅದು. ಓಕೆ, ಸೊ ಇದೆರಡು ಆಪ್ಷನ್ ಇದೆಯಲ್ಲ, ದ್ಯಾಟ್ ಈಸ್ ಯುವರ್ ಹೊರಿಜಾಂಟಲ್ ಮತ್ತು ವರ್ಟಿಕಲನ್ನು, ಇದೆರಡನ್ನು ಯೂಸ್ ಮಾಡಬೇಡಿ, ನೀವು ಸಿಂಪಲಾಗಿ ಈ ರೀತಿಯಲ್ಲಿ ಇಡಬೇಕು. ಓಕೆ, ಹಾಗೆ ಕೆಳಗೆ ಬಂದರೆ ನಾನು ಇಲ್ಲಿ ನೋಡಿ, ಇಲ್ಲಿ ನನಗೆ ಅದಕ್ಕೆ ಬೋಲ್ಡ್ ಮಾಡ್ಬೋದು. ಸಿ ನೋಡಿ, ಆಟೋಮೆಟಿಕ್ಕಾಗಿ ಬೋಲ್ಡ್ ಆಯಿತು. ಇಲ್ಲಿ ಕೂಡ ಮಾಡ್ಬೋದು, ಇಲ್ಲಿ ಅಡಿಷ್ನಲ್ ಬೋಲ್ಡ್. ಓಕೆ, ಆ ಥರ ಕೊಡ್ಬೋದು. ನಿಮಗೆ ಅದನ್ನು ಆಫ್ ಕೂಡ ಮಾಡ್ಬೋದು, ಹಾಗೆ ಇಟ್ಯಾಲಿಕ್ ಕೊಡ್ಬೋದು. ಓಕೆ, ಯು ಕ್ಯಾನ್ ಆಲ್ಸೋ ಗಿವ್ ಕ್ಯಾಪಿಟಲ್ ಲೆಟರ್ ನೋಡಿ, ಎಲ್ಲ ಕ್ಯಾಪಿಟಲ್ ಆಯಿತು, ಈ ರೀತಿ ಎಲ್ಲ ಮಾಡ್ಬೋದು. ಓಕೆ, ನೆಕ್ಸ್ಟ್ ಆಪ್ಷನ್ ನೋಡಿ, ನೋಡಿ ಫಸ್ಟ್ ಇದೊಂಥರ ಬೋಲ್ಡ್ ಆಗಿರುತ್ತೆ, ಅದಾದಮೇಲೆ ನೋಡಿ ಸೊ ಕ್ಯಾಪ್ಸಲ್ ಇರುತ್ತೆ, ಒಂದು ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ಕೊಡ್ಬೋದು. ಈ ರೀತಿಯಲ್ಲಿ ನಿಮಗೆ ಮಾಡ್ಬೋದು. ಹಾಗೆ ನೋಡಿ, ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಒಂದು ಲೆಟ್ರನ್ನು ಚೂಸ್ ಮಾಡ್ತೀನಿ, ಇ ಅಂತ ಚೂಸ್ ಮಾಡ್ತೀನಿ, ಈ ಥರ ನೋಡಿ, ಇದು ಕೊಟ್ಟರೆ ಒಂಥರ ಸ್ಕ್ವೇರ್ ರೂಟ್ ಇದೆಯಲ್ಲ, ಆ ರೀತಿಯಲ್ಲಿ ಕ್ರಿಯೇಟ್ ಮಾಡ್ಬೋದು ನಿಮಗೆ. ಓಕೆ, ಹಾಗೆ ನೋಡಿ ಇದನ್ನು ಸೆಲೆಕ್ಟ್ ಮಾಡ್ತೀನಿ ನೋಡಿ, ಒಂಥರ ಡೌನ್ ಆಗಿ ಕ್ರಿಯೇಟ್ ಮಾಡ್ಬೋದು. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಇದೆಲ್ಲ ಕೂಡ ಸೆಲೆಕ್ಟ್ ಮಾಡಿ ಅಂಡರ್ಲೈನ್ ಕೂಡ ಕೊಡ್ಬೋದು. ನೋಡಿ ಅಂಡರ್ಲೈನ್ ಇದಕ್ಕೆ ಕೂಡ ಹೀಗೆ ಬರ್ತಿದೆ, ಪ್ರತಿಯೊಂದು ನಿಮಗೆ ಹೇಗೆ ಬೇಕು ಹಾಗೆ ಕ್ರಿಯೇಟ್ ಮಾಡ್ಬೋದು. ಹಾಗೆ ಇದನ್ನು ನನಗೆ ಆಫ್ ಮಾಡ್ಬೋದು, ಇದನ್ನು ಕೂಡ ನನಗೆ ಆಫ್ ಮಾಡ್ಬೋದು. ಓಕೆ, ಸೊ ಸಿಮಿಲರ್ಲಿ ಯು ಆಲ್ಸೋ ಹ್ಯಾವ್
ಸ್ಟ್ರೈಕ್ ಥ್ರೂ. ಓಕೆ, ಸೊ ಇದೆಲ್ಲ ಅದರ್ ಸಿಂಪಲ್ ಆಪ್ಷನ್ಸ್ ಯು ಕ್ಯಾನ್ ಸಿ ಹಿಯರ್. ಓಕೆ, ಹಾಗೆ ನೋಡಿ ಇನ್ನೊಂದು ಆಪ್ಷನ್ ಇದೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಅಗೇನ್ ಪಿ ಇದೆಲ್ಲ, ಪಿ ಅನ್ನು ಮಾತ್ರ ಸೆಲೆಕ್ಟ್ ಮಾಡ್ತೀನಿ ನಾನು ಈ ಥರ. ಆಮೇಲೆ ಇಲ್ಲಿ ಟಾಪಲ್ಲಿ ಬೇಸ್ ಲೈನ್ ಶಿಫ್ಟ್ ಅಂತಿದೆ, ಇದೇನು ಇಲ್ಲಿ ಹೋಗ್ತೀನಿ, ಬೇಸ್ ಲೈನ್ ಸ್ವಲ್ಪ ಇಂಕ್ರೀಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನೋಡಿ ನಾನು ಟಾಪ್ ಬಟನ್ ಒತ್ತೀನಿ, ನೋಡಿ 1.2 ಪಾಯಿಂಟ್ ಹೋಗ್ತಾ ಉಂಟು. ಹಾಗೆ ನಾನು ಶಿಫ್ಟ್ ಮತ್ತು ಟಾಪ್ ಒತ್ತಿದ್ರೆ ಬೈ 10 ಪಾಯಿಂಟ್ಸ್ ಇದು ಹೋಗ್ತಾಯಿಲ್ಲ. ಸೊ ನನಗೆ ಹಾಗೆ ಕಳಿಸ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೋಡಿ ನನಗೆ ಒಂದನ್ನು ಮೇಲೆ ಕಳಿಸ್ಬೋದು. ಓಕೆ, ಒಂದನ್ನು ಬೇಕಾದರೆ ನೆಗೆಟಿವ್ ಮಾಡಿ ಕೆಳಗೆ ಕಳಿಸ್ಬೋದು. ಓಕೆ, ಎಷ್ಟು ಬೇಕು ಅಷ್ಟು ನಿಮಗೆ ಇಲ್ಲಿ ಅರೇಂಜ್ ಮಾಡ್ಬೋದು. ಸೊ ನಿಮಗೆ ಕಂಪ್ಲೀಟಾಗಿ ನಿಮಗೆ ಹೇಗೆ ಬೇಕು ಹಾಗೆ ನಿಮಗೆ ಇದನ್ನು ಅರೇಂಜ್ ಮಾಡ್ಬೋದು. ಓಕೆ, ಸೊ ಅದೆಲ್ಲ ಆಪ್ಷನ್ಸ್ ಇಲ್ಲಿ ಅವೈಲೇಬಿಲಿಟಿ ಇದೆ. ಹಾಗೆ ಬಿಲೋ ದ್ಯಾಟ್ ಯು ಹ್ಯಾವ್ ಲಿಗೇಚರ್ಸ್ ಅಂತ. ಸೊ ಸಮ್ ಎಡಿಷ್ನಲ್ ಸ್ವಲ್ಪ ನಿಮ್ಗೆ ಒಂಥರ ಡಿಫ್ರೆಂಟ್ ಆಗಿ ಏನು ಕ್ರಿಯೇಟ್ ಮಾಡಬೇಕಂದ್ರೆ ನಿಮಗೆ ಇದನ್ನು ಕೂಡ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ ನಾನೇನಾದರೂ ಲಿಗೇಚರ್ ಅಂದರೆ ನೋಡಿ ಓಲ್ಡ್ ಇಂಗ್ಲೀಷ್ ಅಂತ ನೋಡಿ. ಫಾರ್ ಎಕ್ಸಾಂಪಲ್ ಮುಂಚೆದು ಇಂಗ್ಲೀಷ್ ಬರೆಯುವಾಗ ನೋಡಿ ಈ ಥರ ಬರೀತಿದ್ರಿ, FI ಅಂತ ಒಟ್ಟಿಗೆ ಬರ್ತದಲ್ಲ. ಸೊ ನಿಮಗೆ ಅದನ್ನು ಸಪ್ರೇಟಾಗಿ ಕೂಡ ಮಾಡ್ಬೋದು. ನೋಡಿ ಒಂದು ನಿಮಿಷ ಎಕ್ಸೆಪ್ಟ್ ಮಾಡ್ತೀನಿ, ಈಗ ಕ್ಲಿಕ್ ಮಾಡ್ತೀನಿ, ನೋಡಿ ಸಪ್ರೇಟ್ ಆಯಿತು. ಅದನ್ನು ಕ್ಲಿಕ್ ಮಾಡಿದೆ ನೋಡಿ, ಅದೊಂಥರ ಸ್ಟೈಲಲ್ಲಿ ಬಂತು. ಓಕೆ, ಸೊ ಸರ್ಟನ್ ಲೆಟರ್ಸ್ ನಿಮಗೆ ಜಾಯಿಂಟ್ ಮಾಡ್ಬೋದು, ಡಿಜಾಯಿಂಟ್ ಮಾಡ್ಬೋದು, ಇದೆಲ್ಲ ನಿಮಗೆ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ. ಓಕೆ, ಸೊ ನಿಮಗೆ ಈ ಥರ ಎಲ್ಲ ಕ್ರಿಯೇಟ್ ಮಾಡ್ಬೋದು. ಓಕೆ, ಬಿಲೋ ದ್ಯಾಟ್ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಆಪ್ಷನ್ ಇದೆ, ಆ್ಯಂಟಿ ಅಲೈಯಸ್ ಅಂತ. ನೋಡಿ ಇದು ನಾನು ಸ್ಟಾರ್ಟಿಂಗಲ್ಲಿ ನಿಮಗೆ ಶೇಪಲ್ಲಿ ಹೇಳಿದ್ದೆ ಆ್ಯಂಟಿ ಅಲೈಯಸ್ ಆಲ್ವೇಸ್ ಇಡಬೇಕಂತ. ಸೊ ನನ್ನಂತ ಕೊಡಬೇಡಿ, ನಿಮಗೆ ಇದನ್ನು ಶಾರ್ಪ್ ಇಲ್ಲಾಂದರೆ ಅದರ ಆಪ್ಷನ್ಸ್ ಕೂಡ ಇಡ್ಬೋದು. ಓಕೆ, ಡಿಫಾಲ್ಟಲ್ಲಿ ಶಾರ್ಪಲ್ಲಿ ಇರುತ್ತೆ, ಸೊ ಶಾರ್ಪಲ್ಲೇ ಇರಲಿ. ನೋಡಿ ಎಕ್ಸಾಕ್ಟಾಗಿ ನೋಡಿ ಇಲ್ಲಿ ನೋಡಿ ನಾನು ಝೂಮ್ ಮಾಡಿದ್ದೀನಿ, ಸೊ ಅದಕ್ಕೆ ಇದು ಪಿಕ್ಸೆಲೇಟೆಡ್ ಆಗಿ ಬರ್ತಿದೆ. ಬಟ್ ಲೆಟ್ ಬಿ ಶಾರ್ಪ್ ಇದೆಲ್ಲ, ನಾನು ಇದನ್ನು ನನ್ನಂತ ಕೊಟ್ಟರೆ ನೋಡಿ ಏನಾಗ್ತಿದೆ, ಈ ರೀತಿ ಆಗ್ತಿದೆ. ಸೊ ಈ ರೀತಿ ಬರಬಾರ್ದು. ಓಕೆ, ದಿಸ್ ಈಸ್ ರಾಂಗ್. ಓಕೆ, ನೋಡಿ ಈ ರೀತಿ ಬರಬಾರ್ದು, ದಿಸ್ ಈಸ್ ರಾಂಗ್. ಸೊ ನೀವು ಏನು ಮಾಡಬೇಕಂದ್ರೆ ಆಲ್ವೇಸ್ ನೋಟ್ ಇದನ್ನು ನಿಮಗೆ ಶಾರ್ಪಲ್ಲಿ ಅದರ ಇಟ್ಲಿಸ್ಟ್ ಇಡಬೇಕು. ಓಕೆ, ಅದ್ರಲ್ಲಿ ಕೂಡ ಇಡ್ಬೋದು, ಬಟ್ ಡಿಫಾಲ್ಟ್ ಅಟ್ಲಿ ಶಾರ್ಪಲ್ಲಿ ಇಡಬೇಕು. ಆಗ ಮಾತ್ರ ಅದು ನಿಮ್ದು ಈ ಥರ ಸ್ಮೂತಾಗಿ ಇಲ್ಲ ಶಾರ್ಪಾಗಿ ಬರುತ್ತೆ ಎಕ್ಸಾಕ್ಟಾಗಿ. ಓಕೆ, ದ್ಯಾಟ್ ಈಸ್ ಆ್ಯಂಟಿ ಅಲೈಯಸ್. ಸೊ ಇದೆಲ್ಲ ಆಪ್ಷನ್ಸ್ ನಿಮಗೆ ಕ್ಯಾರೆಕ್ಟರ್ ಪ್ಯಾನಲಲ್ಲಿ ಸಿಗುತ್ತೆ. ಸೊ ಇದು ಟೈಪೋಗ್ರಫಿದು ಪಾರ್ಟ್ 1. ಇನ್ನಷ್ಟು ಟಾಪಿಕ್ಸ್ ಇದೆ, ನಾನು ಪಾರ್ಟ್ 2 ಅಲ್ಲಿ ಇದನ್ನೆಲ್ಲ ಕವರ್ ಮಾಡ್ತೀನಿ. ಸೊ ಪಾರ್ಟ್ 1 ಪಾರ್ಟ್ 2 ಎರಡನ್ನೂ ಅರ್ಥ ಮಾಡಿಕೊಳ್ಬೇಕು ನೀವು, ಆಮೇಲೆ ನಿಮಗೆ ಟೈಪೋಗ್ರಫಿ ಕ್ಲಿಯರ್ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ವಿಡಿಯೋನು, ಹಾಗೆ ಚಾನಲ್ಗೆಲ್ಲರೂ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಶುಭ ದಿನ.